ದರ್ಶನ್ ಹೆಸರಲ್ಲೇ ದುಡ್ಡು ಹೊಡೆಯೋದಕ್ಕೆ ವಂಚಕರು ಪ್ಲಾನ್ ಮಾಡಿದಂತಹ ವಿಚಾರ ಇದೀಗ ಬಯಲಾಗಿದೆ. ದರ್ಶನ್ ಹೆಸರಿನಲ್ಲಿ ಕೋಟಿ ಕೋಟಿ ಕೊಳ್ಳೆ ಹೊಡೆಯೋದಕ್ಕೆ ವಂಚಕರು ಪ್ಲಾನ್ ಮಾಡಿದ್ರು. ತಿಂಗಳ ಹಿಂದೆಯೇ ಖೆಡ್ಡ ತೋಡಿದವರು ಇದೀಗ ಅಂಧರಾಗಿದ್ದಾದ್ರು ಹೇಗೆ? 25 ಕೋಟಿ ಲೋನ್ ಶ್ಯೂರಿಟಿ ನಕಲಿ ಬ್ಯಾಂಕ್ ಮ್ಯಾನೇಜರ್ ಏನಿದ್ರ ಅಸಲಿಯತ್ತು? ದೋಖಾ ಸ್ಟೋರಿಗೆ ಟ್ವಿಸ್ಟ್. ಅಷ್ಟಕ್ಕೂ ಹೇಳಿದ್ಯಾರು ಆಕ್ಷನ್ ಕಟ್? ಎಫ್ಐಆರ್ ನಲ್ಲಿ ಬಯಲಾಯಿತು ಬರೋಬ್ಬರಿ 25 ಕೋಟಿ ಮಹಾವಂಚನೆಯ ಜಾಲ. ಕೋಟಿ ಕೋಟಿ ಮೋಸದಾಟದ ಹಿಂದೆ ಇರೋದಾದ್ರೂ ಯಾರು? ಯಾರ ಕೈವಾಡ ಇದರಲ್ಲಿದೆ? ತಲೆನೇ ಕಟ್ ಮಾಡ್ತೀನಿ ಅಂತ ದಾಸ ವಾರ್ನಿಂಗ್ ಮಾಡಿದ್ದಾದ್ರೂ ಯಾರಿಗೆ? ಆ ಖದೀಮರು ನಟ ದರ್ಶನ್ ಹೆಸರಿನಲ್ಲಿ ದೋಚೋದಕ್ಕೆ ನೋಡಿದ್ದು ಕೋಟಿ ಕೋಟಿ ಹಣ. ಕಳೆದೊಂದು ತಿಂಗಳಿನಿಂದ ನಡೀತಾ ಇದ್ದಂತಹ ಮಹಾವಂಚನೆ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವಂತಹ ಚಾಲೆಂಜಿಂಗ್ ಸ್ಟಾರ್ ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಗರ್ಜಿಸಿದ್ದಾರೆ. ಆದ್ರೆ ಈ ಮೋಸದಾಟಕ್ಕೆ ಆಕ್ಷನ್ ಕಟ್ ಹೇಳಿದವರಾದ್ರೂ ಯಾರು ಅನ್ನೋದೇ ನಿಗೂಢವಾಗಿ ಉಳಿದಿದೆ. ಬಾಕ್ಸ್ ಆಫೀಸ್ ಸುಲ್ತಾನ್ ಹೆಸರಲ್ಲೇ ದೋಖಾ ಪ್ಲಾನ್. ದಾಸನ ಹೆಸರಲ್ಲೇ ಕೋಟಿ ಕೋಟಿ ವಂಚನೆಗೆ ಸ್ಕೆಚ್. ಬಾಕ್ಸ್ ಆಫೀಸ್ ಸುಲ್ತಾನ್ ಅಭಿಮಾನಿಗಳ ಪಾಲಿನ ಯಜಮಾನ. ಕನ್ನಡ ಸಿನಿರಂಗದಲ್ಲಿ ಸುಂಟರ ಗಾಳಿಯಂತೆ ಹಿಟ್ ಮೇಲೆ ಹಿಟ್ ಸಿನಿಮಾಗಳನ್ನ ಕೊಡೋ ಬಾಕ್ಸ್ ಆಫೀಸ್ ಒಡೆಯ. ಸಿನಿಮಾ ತೆರೆಗಪ್ಪಳಿಸಿದ ವಾರಗಳಲ್ಲೇ ಕೋಟಿ ಕೋಟಿ ಗಳಿಸೋ ಟಾಪ್ ಸ್ಟಾರ್ ನಟ. ಜಬರ್ದಸ್ತ್ ಆಕ್ಟಿಂಗ್ ಮೂಲಕ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯೋ ದರ್ಶನ್ ಹೆಸರಲ್ಲೇ ವಂಚಕರ ಜಾಲವೊಂದು ಮಹಾ ಸ್ಕೆಚ್ ಹಾಕಿರುವುದು ರಿವೀಲ್ ಆಗಿದೆ. ಸಿನಿಮಾಗಳಲ್ಲೇ ಕೋಟಿ ಕೋಟಿ ಗಳಿಸೋ ಚಾಲೆಂಜಿಂಗ್ ಸ್ಟಾರ್ಗೆ ಮೋಸಗಾರರ ಕೂಟವೊಂದು ಚಮಕ್ ಕೊಡೋಕೆ ಮುಂದಾಗಿ ಸಿಕ್ಕಾಕಿಕೊಂಡಿದೆ. ದರ್ಶನ್ ಹೆಸರಲ್ಲಿ ಕೋಟಿ ಕೋಟಿ ದೋಚಲು ಮಾಡಿರೋ ಅತಿ ದೊಡ್ಡ ಪ್ಲಾನ್ ಬಯಲಾಗಿದೆ. ದರ್ಶನ್ ಆಸ್ತಿಯನ್ನೇ ಬಂಡವಾಳ ಮಾಡಿಕೊಂಡ ಗ್ಯಾಂಗ್ ವಿರುದ್ಧ ದರ್ಶನ್ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ನಿನ್ನೆ ಸಂಜೆ ಇದ್ದಕ್ಕಿದ್ದಂತೆ ನಟ ದರ್ಶನ್ ಮೈಸೂರಿನ ಅಶೋಕ ರಸ್ತೆಯ ಎಸಿಪಿ ಕಚೇರಿಯಲ್ಲಿ ಪ್ರತ್ಯಕ್ಷರಾಗಿದ್ರು. ಏಕಾಏಕಿ ದರ್ಶನ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದಾದ್ರೂ ಯಾಕೆ ಅನ್ನೋ ಕುತೂಹಲದ ಹಿಂದೆ ಬಿದ್ದಾಗ ಕೋಟಿ ಕೋಟಿ ವಂಚನೆಯ ಕಹಾನಿ ರಿವೀಲ್ ಆಗಿದೆ. ದರ್ಶನ್ ಹೆಸರಲ್ಲಿ ಕಿರಾತಕರ ಕೋಟಿ ಕೋಟಿ ಕಳ್ಳಾಟ. ಬ್ಯಾಂಕ್ ಮ್ಯಾನೇಜರ್ ವೇಷದಲ್ಲೇ ವಂಚಕಿಯ ಮೋಸದಾಟ. ನಟ ದರ್ಶನ್ ಹೆಸರಲ್ಲಿ ಕೋಟಿ ಕೋಟಿ ಲೋನ್ಗೆ ಅರ್ಜಿ ಸಲ್ಲಿಸಲಾಗಿದ್ದು, ಇದೇ ವಿಚಾರ ಚಾಲೆಂಜಿಂಗ್ ಸ್ಟಾರ್ ಅನ್ನ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತೆ ಮಾಡಿದೆ. ದರ್ಶನ್ ಹೆಸರಿಟ್ಕೊಂಡು ಕಿರಾತಕರು ಮೋಸದಾಟ ಆಡೋಕೆ ಹೊರಟಿದ್ದು ದಾಸನನ್ನ ರೊಚ್ಚಿಗೆಬ್ಬಿಸಿದೆ. ರಾಬರ್ಟ್ ಚಿತ್ರದ ನಿರ್ಮಾಪಕ ಉಮಾಪತಿ ಮತ್ತು ದರ್ಶನ್ ಎಸಿಪಿ ಕಚೇರಿಗೆ ಬಂದು ಮಾಹಿತಿ ನೀಡಿದ್ದಾರೆ. ಇದಕ್ಕೂ ಮುನ್ನವೇ ಬೆಂಗಳೂರಿನ ಜಯನಗರ ಠಾಣೆಯಲ್ಲಿ ದೂರು ದಾಖಲಿಸಿ ಮೈಸೂರಿಗೆ ಬಂದು ಮಾಹಿತಿ ನೀಡಿದ್ದಾರೆ. ಈ ಮಹಾ ಮೋಸದಾಟ ಬಯಲಾಗಿದ್ದು ಹೇಗೆ ಅನ್ನೋದನ್ನ ನೋಡೋದಾದ್ರೆ, ತಿಂಗಳ ಹಿಂದೆ ನಟ ದರ್ಶನ್ ಆಪ್ತ ಹರ್ಷ ಅವರಿಗೆ ರಾಬರ್ಟ್ ಚಿತ್ರದ ನಿರ್ಮಾಪಕ ಉಮಾಪತಿ ಫೋನ್ ಮಾಡಿದ್ರಂತೆ. ನೀವು 25 ಕೋಟಿ ಲೋನ್ಗೆ ದರ್ಶನ್ ಅವರ ಶ್ಯೂರಿಟಿ ಹಾಕ್ತಿದ್ದೀರಾ ಅಂತ ಪ್ರಶ್ನಿಸಿದ್ರಂತೆ. ಬೆಂಗಳೂರಿನ ಕೆನರಾ ಬ್ಯಾಂಕ್ ನಲ್ಲಿ ಲೋನ್ ಪಡಿತಿದ್ದೀರಾ ಅಂತ ಕೇಳಿದ್ರಂತೆ. ಈ ನಡುವೆ ಜೂನ್ 19ರಂದು ಹರ್ಷ ಅವರಿಗೆ ಫೋನ್ ಮಾಡಿದ ಅರುಣ್ ಕುಮಾರಿ ಎಂಬಾಕೆ ತಾನು ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳಿಕೊಂಡಿದ್ದಾಳೆ. ಅಲ್ಲದೆ ದರ್ಶನ್ ಹೆಸರಲ್ಲಿ ನೀವು ಫೋರ್ಜರಿ ರೆಕಾರ್ಡ್ ಸೃಷ್ಟಿ ಮಾಡಿದ್ದೀರಿ, ನಿಮ್ಮ ಮೇಲೆ ಕೇಸ್ ಹಾಕುತ್ತೇನೆ ಅಂತ ಬೆದರಿಸಿದ್ದಾಳಂತೆ. ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂದ್ರೆ 25 ಲಕ್ಷ ಹಣ ಕೊಡಿ ಅಂತ ಬ್ಲಾಕ್ ಮೇಲ್ ಮಾಡಿದ್ಲಂತೆ. ಈ ವಿಚಾರ ನಟ ದರ್ಶನ್ ಕಿವಿಗೂ ಬಿದ್ದಿತ್ತು. ಆಗ ಬ್ಯಾಂಕ್ ಅವರನ್ನ ಸಂಪರ್ಕಿಸಿದ್ರೆ ನಮ್ಮ ಬ್ಯಾಂಕ್ ನಲ್ಲಿ ಅರುಣ ಕುಮಾರಿ ಅನ್ನೋರೇ ಇಲ್ಲ ಅಂತ ಹೇಳಿದ್ದಾರೆ. ಹೀಗಂತ ದರ್ಶನ್ ಮತ್ತು ಉಮಾಪತಿ ಇಂದು ದೂರು ದಾಖಲಿಸಿದ್ದಾರೆ. ರೆಕ್ಕೆ ಅಲ್ಲ ತಲೆನೇ ಕಟ್ ಮಾಡ್ತೀನಿ ಅಂತ ದರ್ಶನ್ ವಾರ್ನಿಂಗ್. ಇಷ್ಟೇ ಅಲ್ಲ, ನಟ ದರ್ಶನ್ ಅವರನ್ನ ಅರುಣ ಕುಮಾರಿ ತಿಂಗಳ ಹಿಂದೆ ಭೇಟಿ ಮಾಡಿದ್ರಂತೆ. ನಿಮ್ಮ ಸ್ನೇಹಿತರೊಬ್ಬರು ಲೋನ್ಗಾಗಿ ಅರ್ಜಿ ಹಾಕಿದ್ದಾರೆ, ನಿಮ್ಮ ಶ್ಯೂರಿಟಿ ಹಾಕಿದ್ದಾರೆ ಅಂತ ಹೇಳಿದ್ದಾಳೆ ಎನ್ನಲಾಗಿದೆ. ಹೀಗಾಗಿ ರೊಚ್ಚೆಗೆದ್ದ ದರ್ಶನ್ ನಿನ್ನೆ ಸ್ಟೇಷನ್ ಮೆಟ್ಟಿಲೇರಿದ್ರು. ನನ್ನ ಡಾಕ್ಯುಮೆಂಟ್ ಫೋರ್ಜರಿ ಆಗಿದೆ ಅಂತ ಗೊತ್ತಾಗಿತ್ತು.
ಸತ್ಯ ತಿಳಿಯೋಕೆ ರೆಕ್ಕೆ ಅಲ್ಲ, ತಲೆನೇ ಕಟ್ ಮಾಡ್ತೀನಿ. ಈ ಕೇಸ್ನಲ್ಲಿ ಯಾರೇ ಇದ್ರು ನಾನು ಬಿಡಲ್ಲ ಅಂತ ಸಿನಿಮಾ ಸ್ಟೈಲ್ ನಲ್ಲೇ ಗುಡುಗಿದ್ರು. ಆ ತರ ಬಂದಾಗ ಸರ್ ನಾನು ರೆಕ್ಕೆ ಕಟ್ ಮಾಡೋ ಸರ್, ತಲೆನೇ ಕಟ್ ಮಾಡೋಣ ಅವರು. ನೀವು ಅದೊಂದು ಅರ್ಥ ಮಾಡ್ಕೊಳ್ಳಿ. ಸೊ ಅದೊಂದು ಬಂದ್ಬಿಡ್ಲಿ, ಬಂದಾಗ ನಾನೇ ಹಿಂಗ್ ಕೂತ್ಕೊಂಡು ಅವ್ರನ್ನೇ ಪಕ್ಕದಲ್ಲಿ ನಿಲ್ಸಿ ಇವರೇ ಇದು ಮಾಡಿ ಇವರೇ ಆಮೇಲೆ ಇದ್ರಲ್ಲಿ ಯಾರೇ ಆದ್ರೂ ಕೂಡ ನಾನು ಬಿಡಲ್ಲ. ಇನ್ನು ದರ್ಶನ್ ಜೊತೆಗೆ ಬಂದಿದ್ದ ನಿರ್ಮಾಪಕ ಉಮಾಪತಿ, ದರ್ಶನ್ ಹೆಸರಲ್ಲಿ ಆಗ್ತಿದ್ದ ವಂಚನೆಯನ್ನ ನಾನು ಗಮನಕ್ಕೆ ತಂದಿದ್ದೆ. ನಾನು ಜೂನ್ 16ರಂದು ಬೆಂಗಳೂರಿನ ಜಯನಗರ ಸ್ಟೇಷನ್ಗೆ ದೂರು ನೀಡಿದ್ದೆ. ಇದೀಗ ಮೈಸೂರಿನಲ್ಲಿ ದೂರು ನೀಡಿ ಇದಕ್ಕೆ ಅಂತ್ಯ ಹಾಡಲು ನಿರ್ಧರಿಸಿದ್ದೇವೆ ಅಂದ್ರು. ಲೋನ್ ಮಾಡಿಸ್ತೀವಿ ಅಂತೇಳಿ ಫೋನ್ ಮಾಡ್ತಾರೆ. ಸೊ ನಾನು ಹೇಳ್ತೀನಿ, ಇಲ್ಲ ನಮ್ದು ಯಾವುದು ಲೋನ್ ಇಲ್ಲ, ಶ್ಯೂರಿಟಿ ಯಾರಿಗಾನ ಆಗ್ತಾ ಇಲ್ಲ. ಇಲ್ವಲ್ಲ, ಶ್ಯೂರಿಟಿ ಯಾರಿಗೂ ಆಗ್ತಾ ಇಲ್ಲ. ನೀವು ದರ್ಶನ್ ಸರ್ ಆಗ್ತಾ ಇದ್ದೀರಂತೆ. ಇಲ್ವಲ್ಲ, ಯಾರಿಗೂ ಆಗ್ತಾ ಇಲ್ಲ. ಸೊ ದರ್ಶನ್ ಸರ್ನ ಕೇಳಿ ನೋಡ್ತೀರಾ? ಸರಿ, ಕೇಳಿ ನೋಡಿದ್ರೆ ದರ್ಶನ್ ಸರ್ ಹೇಳ್ತಾರೆ, ಇಲ್ಲ ನಾನು ಯಾರಿಗೂ ಶ್ಯೂರಿಟಿ ಆಗ್ತಾ ಇಲ್ಲ. ಸೊ ಅದಾದಮೇಲೆ ದರ್ಶನ್ ಸರ್ ಗಮನಕ್ಕೆ ತೊಗೊಂಬರ್ತೀನಿ. ದರ್ಶನ್ ಸರ್ ಇದನ್ನು ಲೀಗಲಾಗಿ ಮುಂದುವರ್ಸೋಣ. ಸೊ ನಾನೇ ಖುದ್ದಾಗಿ 16th ಸೊ ಜಯನಗರ ಸ್ಟೇಷನಲ್ಲಿ ನನ್ನ ಆಫೀಸ್ ಲಿಮಿಟ್ಸಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಯಾಕಂದರೆ ನನ್ನ ಹೆಸರು, ದರ್ಶನ್ ಸರ್ ಹೆಸರು ಮತ್ತು ಬಾಕಿ ಅವ್ರ ಸ್ನೇಹಿತರುಗಳ ಹೆಸರುಗಳೆಲ್ಲ ತೆಗಿತಾ ಇದ್ದಾರೆ, ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ 16th ಕಂಪ್ಲೇಂಟ್ ಕೊಡ್ತೀನಿ. ಕೇಸ್ ದಾಖಲಾಗ್ತಿದ್ದಂತೆ ಕಾಕಿ ಕೆಡ್ಡಕ್ಕೆ ವಂಚಕಿ, ಕೋಟಿ ಕೋಟಿ ಮೋಸದಾಟದ ಹಿಂದೆ ಇರೋರ್ಯಾರು? ದರ್ಶನ್ ಹಾಗೂ ಉಮಾಪತಿ ದೂರು ನೀಡುತ್ತಿದ್ದಂತೆ ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳಿಕೊಂಡಿದ್ದ ವಂಚಕಿ ಅರುಣಕುಮಾರಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ನಡುವೆ ಆಕೆಯ ಹಿಂದಿರೋ ಕಾಣದ ಕೈಗಳು ಯಾರದ್ದು? ದರ್ಶನ್ ರಂತ ಘಟಾನುಘಟಿಗಳ ಹೆಸರಲ್ಲಿ ವಂಚನೆಗೆ ಮುಂದಾಗಿರೋದೇಕೆ ಅನ್ನೋ ಪ್ರಶ್ನೆ ಎದ್ದಿದೆ. ಈ ಬಗ್ಗೆ ಪೊಲೀಸರು ಹೇಳೋದಿಷ್ಟು. ಹೆಬ್ಬಾಳ್ ಪೊಲೀಸ್ ಸ್ಟೇಷನ್ನಲ್ಲಿ 3rd ಜುಲೈ ಒಂದು ಪ್ರಕರಣ ದಾಖಲಾಗಿದೆ. 420 ಚೀಟಿಂಗ್ ಆಸ್ ವೆಲ್ ಆಸ್ ಎಕ್ಸ್ಟಾರ್ಷನ್ ಕೇಸ್ ಅಂತ ಒಂದು ದಾಖಲಾಗಿದೆ. ಹರೀಶ್ ಅಂತ ಒಬ್ಬರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ವಿಚಾರಣೆ ನಡೀತಾ ಇದೆ. ಬ್ಯಾಂಕ್ ಲೋನ್ ಪಡೆಯುವುದು, ಬೇರೆಯವರ ಹೆಸರು, ಬೇರೆಯವರ ಶ್ಯೂರಿಟಿ ಯೂಸ್ ಮಾಡಿಕೊಂಡು ಬ್ಯಾಂಕ್ ಲೋನ್ ಪಡೆಯುವುದಕ್ಕೆ ಟ್ರೈ ಮಾಡಿದ್ದಾರೆ. ಇನ್ನೂ ಪಡೆದಿಲ್ಲ, ಪಡೆಯುವುದಕ್ಕೆ ಟ್ರೈ ಮಾಡಿದ್ದಾರೆ ಅಷ್ಟೇ. ಲೋಕ ಸ್ಟೋರಿಗೆ ಟ್ವಿಸ್ಟ್, ಉಮಾಪತಿ ಆಕ್ಷನ್ ಕಟ್. ಈ ನಡುವೆ ಕಹಾನಿಗೆ ಹೊಸ ಟ್ವಿಸ್ಟ್ ಸಿಕ್ಕಿದ್ದು, ಉಮಾಪತಿಯೇ ಅರುಣ್ ಕುಮಾರಿಯನ್ನ ದರ್ಶನ್ಗೆ ಪರಿಚಯ ಮಾಡಿಸಿಕೊಟ್ಟಿದ್ರಂತೆ. ನಟ ದರ್ಶನ್ ಆಪ್ತರಾಗಿರೋ ರಾಕೇಶ್, ಪಾಪಣ್ಣ, ಹರ್ಷ ಮೇಲಟ್ಟ ಅವರಿಂದ ದರ್ಶನ್ ರನ್ನ ದೂರ ಮಾಡುವುದು ಉದ್ದೇಶವಾಗಿತ್ತು ಎನ್ನಲಾಗ್ತಿದೆ. ಹೀಗಾಗಿ ಉಮಾಪತಿಯೇ ನಕಲಿ ಬ್ಯಾಂಕ್ ಮ್ಯಾನೇಜರ್ ಸೃಷ್ಟಿಸಿ ಚೂ ಬಿಟ್ರ ಅನ್ನೋ ಅನುಮಾನ ಎದ್ದಿದೆ. ಹೀಗಾಗಿ ಉಮಾಪತಿ ಮಾಧ್ಯಮಗಳ ಮುಂದೆ ಮಾತನಾಡುವ ವೇಳೆ ಉಮಾಪತಿಗಾಗಿ ಕಾಯದೆ ದರ್ಶನ್ ಸ್ಟೇಷನ್ ನಿಂದ ಹೊರನಡೆದಿದ್ದಾರೆ. ಒಟ್ನಲ್ಲಿ ಐರಾವತನ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಮಾಡೋ ಗ್ಯಾಂಗ್ ಕಾಕಿ ಕೈಯಲ್ಲಿ ತಗಲಾಕೊಂಡಿದೆ. ವಂಚನೆ ಜಾಲದ ಹಿಂದಿರೋರ್ಯಾರು? ದರ್ಶನ್ ಹೆಸರನ್ನೇ ಬಳಕೆ ಮಾಡೋದ್ರ ಅಸಲಿ ಕಹಾನಿ ಏನು ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಬಯಲಾಗಬೇಕಾಗಿದೆ. ಬ್ಯೂರೋ ರಿಪೋರ್ಟ್, TV9.